ಏನೋ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇಡಿ ದಾಳಿ ಮಾಡಿದೆ. ಈಗ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ, ಸಾಧಾರಣವಾಗಿ CBI FIR ಮುಖಾಂತರ ಏನು ಅಂತಂದರೆ ಬ್ಯಾಂಕ್ ಅವ್ಯವಹಾರದ ಬಗ್ಗೆ, ಯಾಕೆಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ಪತ್ರ ಬರೆದಿತ್ತು. ಇದಾದ ನಂತರ ಇಡಿ ಎಂಟ್ರಿ ಆಗಿದೆ ಅಂತಂದರೆ ಹಣ ದುರ್ಬಳಕೆ ಅಂತಂದರೆ ವಿಶೇಷವಾಗಿ ಮನಿ ಲಾಂಡ್ರಿಂಗ್, ಕಪ್ಪು ಹಣವನ್ನು ಬಿಳಿ ಮಾಡುವಂಥ ಉದ್ದೇಶಕ್ಕಿಟ್ಟುಕೊಂಡು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಡ್ಡಿನ ದುರ್ಬಳಕೆ, ಅಂತಾರಾಜ್ಯ ಮಟ್ಟದಲ್ಲಿ ದುಡ್ಡಿನ ದುರ್ಬಳಕೆ, ಇದೆಲ್ಲ ಆದಾಗ ಇಡಿ ಎಂಟ್ರಿ ಆಗುತ್ತೆ. ವಾಲ್ಮೀಕಿ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಆವತ್ತಿಂದ ಹೇಳ್ತಾ ಇದ್ವಿ ನಾವು. ಯಾವುದೇ ದರ್ಶನ್ ಕೇಸ್ ಬರಲಿ, ಭವಾನಿ ರೇವಣ್ಣ ಕೇಸ್ ಬರಲಿ, ಪ್ರಜ್ವಲ್ ರೇವಣ್ಣ ಕೇಸ್ ಬರಲಿ, ವಾಲ್ಮೀಕಿ ನಿಗಮ ಕೇಸನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ನಾಗೇಂದ್ರ ದದ್ದಲ್ ನಿವಾಸದ ಮೇಲೆ ಇಡಿ ದಾಳಿ ಮಾಡಿದ್ದಾರೆ, 20 ಕಡೆ ದಾಳಿ ಮಾಡಿದ್ದಾರೆ. ನಿನ್ನೆಯಷ್ಟೇ SITಯ ವಿಚಾರಣೆಯನ್ನು ಎದುರಿಸಿ ಅವರು ಆರಾಮ್ಸೆ ನಗ್ತಾ ಹೋಗ್ತಾ ಇದ್ರು. ಈಗ ನೋಡಿದರೆ ಈ ಪರಿಸ್ಥಿತಿ ಉಂಟಾಗಿದೆ. ಸೊ ಹಾಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಭಾಳ ದೊಡ್ಡ ತಲೆನೋವು ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಕೆಲವು ಡೌಟ್ಗಳು ಕೂಡ ಬರ್ತಾ ಇದೆ. ನಿನ್ನೆ ಆ ವಿಡಿಯೋ ಯಾಕೆ ರಿಲೀಸ್ ಆಯಿತು, ಇದೆಲ್ಲ ಡೌಟ್ಗಳು ಬರ್ತಾ ಇದೆ. ಅದಾದ ನಂತರ DK ಶಿವಕುಮಾರ್ ನೀಡಿದಂಥ ಹೇಳಿಕೆ ಅನೇಕ ಡೌಟ್ಗಳು ಬರ್ತಾ ಇದೆ. ಏನೋ ವಾಲ್ಮೀಕಿ ಹಗರಣದ ನುಂಗಣ್ಣ ಅವರಿಗೆ ಇದೀಗ ಪುಕ ಶುರುವಾಗಿದೆ. ಯಾವುದೇ ಕಾರಣದಲ್ಲೂ ಕೂಡ ತಮ್ಮ ಕುತ್ತಿಗೆಗೆ ಬರುವಂಥ ಸಾಧ್ಯತೆ ಇದೆ. ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿನ್ನೆ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ವಾಲ್ಮೀಕಿ ಹಗರಣದ ನುಂಗಣ್ಣರಿಗೆ ಪುಕ ಶುರುವಾಗಿದೆ. ರಾಜ್ಯದಲ್ಲಿ ಇಡಿ ಮೆಗಾ ದಾಳಿ, ನಾಗೇಂದ್ರ ದದ್ದಲ್ ವಿಚಾರಣೆ, ಒಂದು ರೀತಿಯಲ್ಲಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ರೀತಿಯಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿರುವಂಥ ಆಸ್ತಿಗಳ ಪರಿಶೀಲನೆ, ನಿಗಮದ ಅಧ್ಯಕ್ಷ ದದ್ದಲ್ಗೆ ಸೇರಿದ ದಾಖಲೆಗಳ ಪರಿಶೀಲನೆ, ನನಗೆ ಇದೊಂದು ರೀತಿಯಲ್ಲಿ ಈಗಲೂ ಅರ್ಥ ಆಗ್ತಾ ಇಲ್ಲ. ಅಂದರೆ 2 ತಿಂಗಳ ಅವಧಿಯಲ್ಲಿ ಅಥವಾ 4 ತಿಂಗಳ ಅವಧಿಯಲ್ಲಿ ದುಡ್ಡಿನ ವಹಿವಾಟುಗಳು ಆ ಕಡೆ ಈ ಕಡೆ ಆಗಿದೆ. ಅಲ್ಲಿ ಆಸ್ತಿ ವಿಚಾರ ಯಾಕೆ ಬರುತ್ತೆ ಅಂತೇಳಿ, ಅಂದರೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳು, ಆದರೆ ಆಸ್ತಿ ಆಲ್ರೆಡಿ ಇದ್ದೇ ಇರುತ್ತೆ. ಅದಕ್ಕೂ ನಿಗಮ ಮಂಡಳಿಯ ದುಡ್ಡಿಗೂ ಏನು ಸಂಬಂಧ ಅನ್ನುವಂಥ ಕ್ವಶನ್. ಸೊ ಹಾಗಾಗಿ ಮುಂದುವರೆದ ಇಡಿ ಪರಿಶೀಲನೆ, ನಾಗೇಂದ್ರಗೆ ಇಡಿ ಶಾಕ್. ಬಸವರಾಜ್ ಸುನಿಲ್ ಮತ್ತು ನಾಗರಾಜ್, ವೆಲ್ಕಮ್. ಬಸವರಾಜ್, ನಾಗರಾಜ್ ಮತ್ತು ಸುನಿಲ್. ನಾಗರಾಜ್ ಡಾಲರ್ಸ್ ಕಾಲೋನಿಯಲ್ಲಿದ್ದಾರೆ. ಡಾಲರ್ಸ್ ಕಾಲೋನಿ ಇವರ ಮನೆ ಅಲ್ಲಿದೆ. ಮನೆ ಬೇಕಾದಷ್ಟಿದೆ ಅವರಿಗೆ, ಹಾಗಾಗಿ 20 ಕಡೆ ದಾಳಿ ಮಾಡಬೇಕಾಗಿ ಬಂತು. ಎನಿವೆ, ಲೇಟೆಸ್ಟ್ ಅಪ್ಡೇಟು, ಈಗಿನ ಅಪ್ಡೇಟ್, ಇದು ಒಂದು ಡೌಟ್ ಕಾಡ್ತಾ ಇದೆ. ಅದರ ಬಗ್ಗೆ ನಾನು ಸುನಿಲ್ ಕೇಳ್ತೀನಿ ಪ್ರಶ್ನೆ. ಈಗ ನಾಗರಾಜ್ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಿನ್ನೆ ವಿಚಾರಣೆ ಎದುರಿಸಿ ಬಂದರು SIT, 1.5 ತಿಂಗಳಾಯಿತು. ಹಾಗೆ ಹೀಗೆ ಇದು ಮುಗಿದೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಈಗ ಇಡಿ ದಾಳಿ ಆಗಿರೋದ್ರಿಂದ ಮತ್ತೆ ಶುರುವಿಂದ ತನಿಖೆ ಶುರುವಾಗತ್ತಾ, ಹೆಂಗಿದು? ಏನು ಯಾವುದೇ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇದ್ದಾಗ ಅದರ ಮಧ್ಯದಲ್ಲಿ ಸಿಗುವಂಥ ಮಾಹಿತಿಯನ್ನು ಆಧರಿಸಿ ಏನು ಇಡಿ ಅಧಿಕಾರಿಗಳು ECIR ದಾಖಲು ಮಾಡಿಕೊಂಡು ಒಂದು ಪ್ರಕರಣದ ತನಿಖೆಯನ್ನು ಆರಂಭಿಸ್ತಾರೆ. ಒಂದು ಕಡೆ ಏನು ಈ ಮೊದಲು ತನಿಖೆ ಮಾಡಿದ್ದಂಥ ತನಿಖಾ ಸಂಸ್ಥೆ ಬಳಿ ಇದುವರೆಗೂ ಇರತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆಗೊಳಪಡಿಸ್ತಾರೆ. ಅದಲ್ಲದೆ ಈಗ ಏನು SIT ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ರು, ಆದರೆ SITಗೆ ಕೆಲವೊಂದು ವ್ಯಾಪ್ತಿ ಇರಲ್ಲ. ಅಹವಾಲ ತನಿಖೆ ಮಾಡೋದಿರ್ಬೋದು ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ PMLA ನೀವು SIT ಅಧಿಕಾರಿಗಳಿರ್ಬೋದು ಅಥವಾ CID ಅಧಿಕಾರಿಗಳಿರ್ಬೋದು ಎಲ್ಲೂ ಸಹ FIRಗಳಲ್ಲಿ ಇನ್ವೋಕ್ ಮಾಡಲ್ಲ. ಅದು ಏನು ಅದರ ಅಥಾರಿಟಿ ಇರ್ತಕ್ಕಂಥದ್ದು ಇಡಿಗೆ ಮಾತ್ರ. ಹೀಗಾಗಿ ಆ ಮಾಹಿತಿಯನ್ನು ಇಟ್ಕೊಂಡು ಇವರಿಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ಏನಾದರೂ ಅಪರಾಧ ಆಗಿದೆಯಾ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಿ ಇವರು ಸಹ ಮೊದಲಿನಿಂದಲೂ ತನಿಖೆಯನ್ನು ಮಾಡುವಂಥದ್ದು. ಜೊತೆಗೆ ಹಿಂದೆ ಮಾಡಿದಂಥ ತನಿಖಾ ಸಂಸ್ಥೆಯ ಒಂದು ಮಾಹಿತಿ ಏನಿರುತ್ತೆ ಅದನ್ನು ಅಡಿಷ್ನಲ್ ಆಗಿ ಆ್ಯಡ್ ಮಾಡಿಕೊಂಡ್ರು ಸಹ ಇವರ ತನಿಖೆ ಇವರ ವ್ಯಾಪ್ತಿ
ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೆಕ್ಷನ್ಗಳ ಮುಖೇನ ಅದಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದುಕೊಂಡು ಹೋಗುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಕೇಳಿಬಂದಿತ್ತು. ಒಂದು, ಏನು ಅಕ್ರಮವಾಗಿ ಹಣವನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ, ಅಂದರೆ ಇದಕ್ಕೆ ಯಾವುದೇ ಆದಾಯದ ಮೂಲ ಇರಲ್ಲ, ಆದರೂ ಅವ್ರ ಹತ್ರ ಹಣ ಇರುತ್ತೆ. ಇದನ್ನು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅಪರಾಧ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ತನಿಖೆ ಆಗ್ತಾ ಇದ್ರೆ ನಾಗರಾಜ್ ಒಂದು ಮಾಹಿತಿ ಬರ್ತಾ ಇದೆ, ಏನು ಆಸ್ತಿ ದಾಖಲೆಗಳ ಪರಿಶೀಲನೆ. ನನಗಿದು ಸ್ವಲ್ಪ ಅದು ಹೆಂಗೆ ಅಂತ ಸ್ವಲ್ಪ ಡೌಟ್ ಬರ್ತಾ ಇದೆ. ಯಾಕಂದರೆ ಕಳೆದ 6 ತಿಂಗಳಲ್ಲಿ ನಡೆದಿರುವಂಥ ಹಣದ ವಿಚಾರ, ಈ ದಾಖಲೆಗಳು ಅಂತಂದರೆ ಯಾವುದು, ಆಸ್ತಿ ದಾಖಲೆಗಳ ಅಥವಾ ಬೇರೆ ಯಾವುದಾದ್ರೂ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟದ್ದ? ಪರ್ಟಿಕ್ಯುಲರ್ಲಿ ಇಡಿ ಯಾವುದನ್ನು ನೋಡ್ತಾ ಇದೆ? ಅವರಿಗೆ ಮನೆ ಇದೆ, ಆಸ್ತಿ ಇದೆ, ಸೈಟ್ ಇದೆ, ಇದಕ್ಕೆ ಸಂಬಂಧ ಬರುತ್ತಾ? ನೋಡ್ತಾ ಇರೋದು ಯಾವುದನ್ನು, ಪರಿಶೀಲನೆ ಮಾಡ್ತಾ ಇರೋದು ಯಾವುದನ್ನು? ಫಾರ್ ಎಕ್ಸಾಂಪಲ್, ಕಳೆದ 6 ತಿಂಗಳಲ್ಲಿ ನಡೆದಿರುವಂಥ ಘಟನಾವಳಿ ಇದು. ಯಾರೋ ಒಬ್ಬ ಮನೆ ಕಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸೈಟ್ ತಗೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕೆಲವು ಅಂಕಿಅಂಶಗಳಿರುತ್ತಲ್ಲ, ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಕ್ಕಿರ್ಬೋದು, ಎಲ್ಲಿಗೆ ದುಡ್ಡು ಹೋಯ್ತು ಅನ್ನೋಂಥ ಮಾಹಿತಿಗಳಿರ್ಬೋದು. ಇದರ ಬಗ್ಗೆ ಹೇಳೋದಿದ್ರೆ ಯಾವುದನ್ನು ಪರಿಶೀಲನೆ ಮಾಡ್ತಾ ಇದೆ, ಏನು ಟಾರ್ಗೆಟ್ ಮಾಡ್ತಾ ಇದೆ ಇಡಿ? ಜಯಪ್ರಕಾಶ್, ಪ್ರಾಥಮಿಕವಾಗಿ ಏನು ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿದೆ, ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ದಾಖಲೆಗಳು ಸಿಗ್ತಾವ ಅನ್ನೋದ್ರ ಬಗ್ಗೆನೇ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡುವಂಥದ್ದು. ಆದರೆ ಅದೇ ಸಂದರ್ಭದಲ್ಲಿ ಆ ಒಂದು ಸ್ಥಳ, ಏನು ಒಂದು ಅರೆಸ್ಟ್ ವಾರೆಂಟನ್ನು ಪಡೆದುಕೊಂಡು ಯಾವ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ದಾಳಿಯನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಸಿಗುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ಏನು ಇವರು ವಿರುದ್ಧ ಈ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಿದೆ, ಇದಕ್ಕೆ ಇದಲ್ಲದೇ ಬೇರೆ ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರಾ, ಬೇರೆ ಕಡೆಯಿಂದ ಹಣದ ಮೂಲಗಳು ಬಂದಿದ್ದಾವ, ಈ ಎಲ್ಲವನ್ನು ಪರಿಶೀಲನೆ ಆಗುವಂಥದ್ದು. ಇದರ ಭಾಗವಾಗಿ ಅವರ ಬಳಿ ಏನು ಒಂದಷ್ಟು ದಾಖಲೆಗಳು, ಜಮೀನಿಗೆ ಸಂಬಂಧಿಸಿದಂಥ ದಾಖಲೆಗಳು, ಅವರ ಊರಿನಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳ ದಾಖಲೆಗಳು ಸಿಗ್ತಾ ಇರ್ತಕ್ಕಂಥದ್ದು, ಅವುಗಳನ್ನು ಪರಿಶೀಲನೆ. ಓಕೆ, ಥ್ಯಾಂಕ್ ಯು. ನನಗೆ ಸುನಿಲ್, ಓಕೆ, ಈಗ ಒಂದು ಬ್ರೇಕಿಂಗ್ ಬಂದಿದೆ. ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಆಗ್ತಾರೆ ನಾಗೇಂದ್ರ ಅನ್ನುವಂಥ ವಿಚಾರ ಆಲ್ರೆಡಿ ತಮ್ಮ